ಯೂಟ್ಯೂಬಲ್ಲಿ ನೀವು ವಿಡಿಯೋ ಹಾಕ್ತಾ ಇದ್ದೀರಾ, ಕಂಟೆಂಟ್ ಮಾತ್ರ ಸೂಪರ್ ಆಗಿದೆ, ಬಟ್ ವ್ಯೂಸ್ ಮಾತ್ರ ಬರ್ತಾ ಇಲ್ಲ. ಇದು ನಿಮ್ಮೊಬ್ರದ್ದೇ ಪ್ರಾಬ್ಲಮ್ ಅಲ್ಲ, ಈ ಪ್ರಾಬ್ಲಮ್ ತುಂಬ ಯೂಟ್ಯೂಬರ್ಸಿಗಿದೆ. ಸೊ ಇದಕ್ಕೆಲ್ಲ ಒಂದೇ ರೀಸನ್ ಏನು ಅಂತಂದರೆ ರಾಂಗ್ ಟೈಟಲ್ಲ. ಹಾಗಾದರೆ ಟೈಟಲ್ಗೆ ಯೂಟ್ಯೂಬಲ್ಲಿ ಅಷ್ಟೊಂದು ಇಂಪಾರ್ಟೆನ್ಸ್ ಇದೆಯಾ ಅಂತ ನೀವು ಕೇಳ್ಬೋದು. ಹೌದು, ಯೂಟ್ಯೂಬಲ್ಲಿ ಟೈಟಲ್ಗೆ ತುಂಬಾ ಇಂಪಾರ್ಟೆನ್ಸ್ ಇದೆ. ಯಾಕೆ ಅಂತಂದರೆ, ನೀವು ಯೂಟ್ಯೂಬಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀರಾ, ಅದು ಯೂಟ್ಯೂಬ್ ಕೂಡ ಸಜೆಸ್ಟ್ ಮಾಡ್ತು ನಿಮ್ಮ ವಿಡಿಯೋನ. ಆಗ ನಿಮ್ಮ ವಿಡಿಯೋದಲ್ಲಿ ಏನು ಕಂಟೆಂಟ್ ಇದೆ ಅನ್ನೋದು ವ್ಯೂವರ್ಸ್ಗೆ ಗೊತ್ತಾಗುತ್ತಾ? ಇಲ್ಲ. ಡಿಸ್ಕ್ರಿಪ್ಷನ್ ಇಷ್ಟುದ್ದ ಹಾಕಿರ್ತೀರ, ಅದರಲ್ಲೆಲ್ಲನೂ ಕೂಡ ಎಕ್ಸ್ಪ್ಲೈನ್ ಮಾಡಿರ್ತೀರ, ಅದು ಕಾಣಿಸುತ್ತಾ ವ್ಯೂವರ್ಸ್ಗೆ? ಇಲ್ಲ. ವ್ಯೂವರ್ಸ್ಗೆ ಮೊದಲು ಕಾಣಿಸುವಂಥದ್ದು ನಿಮ್ಮ ಟೈಟಲ್ ಹಾಗೆ ನಿಮ್ಮ ಥಂಬ್ನೈಲ್, ಈ ಎರಡು ಮಾತ್ರ. ಸೊ ಈ ಟೈಟಲ್ ಏನಾದರೂ ಕ್ಲಿಕ್ ಆಗಲಿಲ್ಲ ಅಂತಂದರೆ ನಿಮ್ಮ ವಿಡಿಯೋಗೆ ವ್ಯೂಸು ಬರೋದಿಲ್ಲ. ಸೊ ಟೈಟಲ್ ಮೇಲೆ ನೀವು ತುಂಬಾ ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ. ಟೈಟಲ್ ಹಾಕಬೇಕಾದ್ರೆ ಏನೇನೆಲ್ಲ ಬಿಗ್ ಮಿಸ್ಟೇಕ್ಸ್ ಮಾಡ್ತೀವಿ ಅಂತ ಅಂದರೆ, ಬಿಗ್ ಮಿಸ್ಟೇಕ್ ನಂಬರ್ 1 ಏನು ಅಂತ ಅಂದರೆ ಕನ್ಫ್ಯೂಸಿಂಗ್ ಟೈಟಲಲ್ಲಿ ಕ್ಲಾರಿಟಿನೇ ಇರೋದಿಲ್ಲ. ಫಾರ್ ಎಕ್ಸಾಂಪಲ್, ಈಗ ಒಂದು ಯೂಟ್ಯೂಬ್ ಟಿಪ್ಸ್ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ, ಅದು ಯಾವುದೋ ಒಂದು ಪ್ರಾಬ್ಲಮ್. ಫಾರ್ ಎಕ್ಸಾಂಪಲ್, ಈಗ ಸಬ್ಸ್ಕ್ರೈಬರ್ಸ್ ಹೇಗೆ ಜಾಸ್ತಿ ಮಾಡುವಂಥದ್ದು ಅನ್ನೋ ಒಂದು ಟಾಪಿಕ್ ಬಗ್ಗೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಬಟ್ ನಾನು ಏನು ಕೊಟ್ಟಿರ್ತೀನಿ ಟೈಟಲ್ ಅಂತ ಅಂದರೆ ಯೂಟ್ಯೂಬ್ ಟಿಪ್ಸ್ ಇನ್ ಕನ್ನಡ ಅಂತ ಕೊಡ್ತೀನಿ. ಯಾವ ಟಿಪ್ ಬಗ್ಗೆ ನೀವು ಕೊಡ್ತಾ ಇದ್ದೀರಾ ಅಲ್ಲಿ ಕ್ಲಾರಿಟಿ ಇರೋದಿಲ್ಲ. ಹಾಗೆ ಇನ್ನೊಂದು ಯಾವ ಥರ ಅಂತ ಅಂದರೆ ಮೈ ಫಸ್ಟ್ ವಿಡಿಯೋ ಅಂತ ಹಾಕಿರ್ತಾರೆ. ಮೈ ಫಸ್ಟ್ ವಿಡಿಯೋ ಅಂತ ಅಂದರೆ ಅಲ್ಲೂ ಕೂಡ ಕ್ಲಾರಿಟಿ ಸಿಗೋದಿಲ್ಲ. ಸೊ ಕನ್ಫ್ಯೂಸಿಂಗ್ ಆಗಿರಬಾರ್ದು, ಆ ಟೈಟಲಲ್ಲಿ ಕ್ಲಾರಿಟಿ ಇರಬೇಕು. ಓಕೆನಾ? ಸೊ ಇದಕ್ಕೊಂದು ಫಾರ್ಮುಲಾ ಹೇಳಬೇಕು ಅಂತ ಅಂದರೆ, ನಿಮ್ಮ ಒಂದು ಟೈಟಲಲ್ಲಿ ಪ್ರಾಬ್ಲಮ್ ಇರಬೇಕು, ಕ್ಲಿಯರ್ ಪ್ರಾಬ್ಲಮ್ ಇರಬೇಕು, ಪ್ಲಸ್ ಅದಕ್ಕೆ ಸಲ್ಯೂಷನ್ ಇರೋ ಥರ ಇರಬೇಕು ಆ ಟೈಟಲ್. ಆಗ ಮಾತ್ರ ನೋಡ್ತಾರೆ ಜನ. ಓಕೆನಾ? ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಮಾಡೋದು ಹೇಗೆ, ಈ ಥರ ಅದಕ್ಕೆ ನಿಮಗೆ ಸಬ್ಸ್ಕ್ರೈಬರ್ಸ್ ಡೌನ್ ಆಗ್ತಿದೆಯಾ, ಈ ವಿಡಿಯೋ ನೋಡಿ, ಈ ಥರ ಇರಬೇಕಾಗತ್ತೆ. ಓಕೆನಾ? ನೆಕ್ಸ್ಟು ಬಿಗ್ ಮಿಸ್ಟೇಕ್ ನಂಬರ್ 2 ಏನು ಅಂತ ಅಂದರೆ ನೋ ಕ್ಯೂರಿಯಾಸಿಟಿ ಇಲ್ಲದೆ ಇರೋ ಥರ ಟೈಟಲ್ನ ಹಾಕುವಂಥದ್ದು. ಟೈಟಲ್ ನೋಡಿದ ತಕ್ಷಣ ಆಡಿಯನ್ಸ್ಗೆ ಈ ವಿಡಿಯೋದಲ್ಲಿ ಏನಿದೆ ಅಂತ ಅನ್ನಿಸ್ಬೇಕು. ಆ ಕ್ಯೂರಿಯಾಸಿಟಿ ಆಡಿಯನ್ಸಿಗೆ ಹುಟ್ಟಬೇಕು. ಆ ಥರ ನೀವು ಟೈಟಲ್ ಹಾಕಬೇಕಾಗತ್ತೆ. ಸೊ ಅದನ್ನು ಕ್ಲಿಕ್ ಮಾಡಿ ನೋಡಲೇಬೇಕು. ಆಗ ಮಾತ್ರ ನಿಮ್ಮ CTR ಜಾಸ್ತಿ ಆಗೋದಕ್ಕೆ ಸಾಧ್ಯ. ನಿಮಗೆ ಒಂದು ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ಯೂಟ್ಯೂಬಲ್ಲಿ ವ್ಯೂಸ್ ಹೆಚ್ಚಿಸೋದು ಹೇಗೆ, ಈ ಟೈಟಲ್ ಹೇಗಿದೆ, ಈ ಒಂದು ಟ್ರಿಕ್ಕಿಂದ ನನ್ನ ವ್ಯೂಸ್ ಡಬಲ್ ಆಯಿತು, ಈ ಒಂದು ಟೈಟಲ್ ಏನಿದೆ. ಸೆಕೆಂಡ್ ಟೈಟಲ್ ಇದೆಯಲ್ಲ, ಅದು ಕ್ಲಿಕ್ ಮಾಡೋ ಅಂಥ ಟೈಟಲ್ ಅಲ್ವಾ, CTR ಜಾಸ್ತಿ ಆಗುತ್ತೆ. ಈ ಥರ ಟೈಟಲ್ ನೀವು ಹಾಕಬೇಕಾಗತ್ತೆ. ಓಕೆನಾ? ಸೊ ಏನು, ಕ್ಯೂರಿಯಾಸಿಟಿ ಇರೋ ಥರ ನೀವು ಟೈಟಲ್ನ ಹಾಕಬೇಕಾಗುತ್ತೆ. ಎಮೋಷನ್ಸ್ ಇರಬೇಕು, ಕ್ಯೂರಿಯಾಸಿಟಿ ಇರಬೇಕು. ನೆಕ್ಸ್ಟು ಬಿಗ್ ಮಿಸ್ಟೇಕ್ ನಂಬರ್ 3 ಏನು ಅಂತ ಅಂದರೆ ನೋ ಕೀವರ್ಡ್ಸ್ ಇಲ್ಲದೆ ಇರೋ ಥರ ಟೈಟಲ್ ಹಾಕೋದು. ಅಂದರೆ ಈಗ ಆಡಿಯನ್ಸು ಸರ್ಚ್ ಮಾಡಿದಾಗ ಕೆಲವೊಂದು ಕೀವರ್ಡ್ಸ್, ಫಾರ್ ಎಕ್ಸಾಂಪಲ್ ಯೂಟ್ಯೂಬ್ ಇದೊಂದು ಕೀವರ್ಡ್ಸ್, ಸಬ್ಸ್ಕ್ರೈಬರ್ಸ್ ಇದೊಂದು ಕೀವರ್ಡ್, ವ್ಯೂಸ್ ಇದೊಂದು ಕೀವರ್ಡ್ಸ್ ಅಲ್ವಾ. ಸೊ ಸರ್ಚ್ ಮಾಡೋ ಅಂಥ ಕೀವರ್ಡ್ಸು ನಿಮ್ಮ ಟೈಟಲಲ್ಲಿ ಇದ್ದಾಗ ಮಾತ್ರ ಯೂಟ್ಯೂಬ್ ಆಲ್ಗರಿದಮ್ ನಿಮ್ಮ ಒಂದು ವಿಡಿಯೋನ ಸರ್ಚಿಂಗ್ ಲಿಸ್ಟಲ್ಲಿ ತರುತ್ತೆ. ಸೊ ಯೂಟ್ಯೂಬ್ ಆಲ್ಗರಿದಮ್ಗೆ ಕನ್ಫ್ಯೂಷನ್ ಇಷ್ಟ ಆಗೋದಿಲ್ಲ. ಕನ್ಫ್ಯೂಸಂಗಾಗಿರಬಾರ್ದು ಟೈಟಲ್, ಕ್ಲಾರಿಟಿ ಇರಬೇಕು. ನೆಕ್ಸ್ಟು ಕ್ಯೂರಿಯಾಸಿಟಿ ಇರಬೇಕು. ನಿಮ್ಮ ಟೈಟಲಲ್ಲಿ ಕೀವರ್ಡ್ಸ್ ಇರಬೇಕು. ಇವು ಮೂರನ್ನು ನೀವು ನೆನ್ಪಿಟ್ಕೊಳ್ಬೇಕಾಗತ್ತೆ. ಕೀವರ್ಡ್ಸ್ ಪ್ಲಸ್ ಎಮೋಷನ್ ಇತ್ತು ಅಂತ ಅಂದರೆ ಅದು ಪರ್ಫೆಕ್ಟ್ ಟೈಟಲ್ ಆಗುತ್ತೆ. ಸೊ ಇದಕ್ಕೆಲ್ಲ ಸೇರಿ ಒಂದು ಫಾರ್ಮುಲಾ ನೀವು ನೆನ್ಪಿಟ್ಕೊಳ್ಬೇಕು ಅಂತಂದರೆ, ನಿಮ್ಮ ಟೈಟಲಲ್ಲಿ ನಂಬರ್ ಪ್ಲಸ್ ಪ್ರಾಬ್ಲಮ್ ಪ್ಲಸ್ ರಿಸಲ್ಟ್ ಪ್ಲಸ್ ಎಮೋಷನ್ ಇತ್ತು ಅಂತಂದರೆ ಆ ಒಂದು ಟೈಟಲ್ 100% ಪರ್ಫೆಕ್ಟ್ ಆಗಿರುತ್ತೆ. ಒಂದು ಎಕ್ಸಾಂಪಲ್ ಇದಕ್ಕೆ ಹೇಳಬೇಕು ಅಂತ ಅಂದರೆ, ಫಾರ್ ಎಕ್ಸಾಂಪಲ್, ಈ ಒಂದು ಟೈಟಲ್ ಮಿಸ್ಟೇಕ್ ಇಂದ ವ್ಯೂಸು 0 ಆಗುತ್ತೆ, ಆಯಿತಾ, ಈ ಒಂದು ಟೈಟಲ್. ಓಕೆನಾ? ಇಲ್ಲ ಅಂತಂದರೆ ಒಂದು ರಾಂಗ್ ಟೈಟಲ್ ಈಸ್ ಈಕ್ವಲ್ ಟು 0 ವ್ಯೂಸ್, ಈ ಥರ.
ಅಥವಾ 99% ಯೂಟ್ಯೂಬರ್ಸ್ಗೆ ಈ ವಿಷಯ ಗೊತ್ತೇ ಇಲ್ಲ, ಈ ಥರ ಟೈಟಲ್ ಹಾಕಬೇಕಾಗುತ್ತೆ. 99% ಯೂಟ್ಯೂಬರ್ಸ್ ಈ ತಪ್ಪನ್ನು ಮಾಡ್ತಾ ಇದ್ದಾರೆ. ಈ ವಿಡಿಯೋ ನೋಡಿ ಕ್ಲಾರಿಟಿ ಸಿಗುತ್ತೆ. ಈ ಥರ ಕ್ಯೂರಿಯಾಸಿಟಿ ಇದೆ, ನಂಬರ್ ಇದೆ. 99% ಅಂದಾಗ ಇಷ್ಟೊಂದು ತಪ್ಪು ಮಾಡ್ತಾ ಇದ್ದಾರಾ, ನೋಡೋಣ ಈ ವಿಡಿಯೋದಲ್ಲಿ ಏನಿದೆ ಅಂತ ಗೊತ್ತಾಗುತ್ತೆ. ನೆಕ್ಸ್ಟು ಈ ಒಂದು ಮಿಸ್ಟೇಕಿಂದ ನಿಮ್ಮ ವ್ಯೂಸ್ 0 ಆಗುತ್ತೆ ಅಂದಾಗ ಏನದು ಮಿಸ್ಟೇಕ್ ಅನ್ನೋ ಕ್ಯೂರಿಯಾಸಿಟಿ ಹುಟ್ಟುತ್ತೆ. ಸೊ ಈ ಥರ ಟೈಟಲ್ಗಳನ್ನ ಹಾಕಬೇಕಾಗತ್ತೆ. ಓಕೆನಾ? ಇಷ್ಟು ಮಿಸ್ಟೇಕ್ನ ನೀವು ಮಾಡೋದಕ್ಕೆ ಹೋಗಬೇಡಿ. ಮತ್ತೆ ಒಂದು ಸರಿ ಹೇಳ್ತಾ ಇದ್ದೀನಿ, ನಿಮ್ಮ ಟೈಟಲಲ್ಲಿ ಕ್ಲಾರಿಟಿ ಇರಲಿ, ನೆಕ್ಸ್ಟು ಕ್ಯೂರಿಯಾಸಿಟಿ ಇರಲಿ, ನೆಕ್ಸ್ಟು ಕೀವರ್ಡ್ಸ್ ಇರಲಿ. ಇಷ್ಟಿತ್ತು ಅಂತ ಅಂದರೆ ನಿಮ್ಮ ಟೈಟಲ್ ಪರ್ಫೆಕ್ಟ್ ಆಗಿರುತ್ತೆ. ಒಂದನ್ನು ನೀವು ನೆನಪಿಟ್ಕೊಳ್ಳಿ, ನಿಮ್ಮ ವ್ಯೂಸ್ ಏನಾದರೂ ಕಡಿಮೆ ಆಯಿತು ಅಂತ ಅಂದರೆ ಅದು ನಿಮ್ಮ ಕಂಟೆಂಟ್ ಚೆನ್ನಾಗಿಲ್ಲ ಅಂತ ಅಲ್ಲ. ನೀವು ತಪ್ಪು ತಿಳ್ಕೊಬೇಡಿ, ಕಂಟೆಂಟ್ ಚೆನ್ನಾಗಿಲ್ಲ ಅಂತ ಅಲ್ಲ, ಕಂಟೆಂಟ್ ಚೆನ್ನಾಗೇ ಇರುತ್ತೆ. ಬಟ್ ನಿಮ್ಮ ಟೈಟಲ್ ಚೆನ್ನಾಗಿಲ್ಲ, ನಿಮ್ಮ ಥಂಬ್ನೈಲ್ ಚೆನ್ನಾಗಿಲ್ಲ ಅಂತ. ಇದನ್ನು ನೀವು ನೆನಪಿಟ್ಕೊಳ್ಬೇಕಾಗತ್ತೆ. ಒಂದು ವಿಡಿಯೋ ಲೇಟಾಗಿ ಹಾಕ್ಬಿಡಿ, ಇವತ್ತು ಹಾಕೋ ವಿಡಿಯೋ ನಾಳೆ ಹಾಕಿ, ಬಟ್ ನಿಮ್ಮ ಟೈಟಲ್ ಮತ್ತು ಥಂಬ್ನೈಲ್ ಸೂಪರಾಗಿರಬೇಕು. ಇದನ್ನು ನೆನಪಿಟ್ಕೊಂಡ್ರೆ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ತುಂಬಾ ಚೆನ್ನಾಗಿ ಗ್ರೋತ್ ಆಗುತ್ತೆ. ಸೊ ನಿಮಗೇನಾದರೂ ಈ ಒಂದು ವಿಡಿಯೋ ಯೂಸ್ಫುಲ್ಲಾಗಿದೆ ಅಂತ ಅನಿಸಿದ್ರೆ ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ, ಕಮೆಂಟ್ ಬಾಕ್ಸಲ್ಲಿ ಟೈಟಲ್ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಹೀಗೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.